ಆ ಥರ ಯಾವತ್ತೂ ತಲೆಗೆ ಬಂದಿಲ್ಲ. ಯಾಕಂದರೆ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಕಲೆ ಅಂತ ಬಂದಾಗ ಮೇಲು ಕೀಳು ಯಾರಿಗೂ ಇರಲ್ಲ. ಯಾರೇ ನನ್ನ ಜಾಗದಲ್ಲಿ ಇದ್ದಿದ್ರು ಆ ಪಾತ್ರಕ್ಕೆ ಅರ್ಥ ಸಿಗೋ ಥರ ಜವಾಬ್ದಾರಿನ ಹೊತ್ಕೊಂಡು ಸ್ಟಾರ್ಟಿಂಗಲ್ಲಿ ಅದು ಕಷ್ಟ ಆಗ್ತಿತ್ತು. ಇವಾಗ ಅದು ಅಭ್ಯಾಸ ಆಗೋಗಿದೆ. ಬೆಳಗ್ಗೆ ಬಂದ್ವಾ, ಮೇಕಪ್ ಹಾಕಿದ್ವಾ, ಆರಾಧನಾ ಕ್ಯಾಮ್ರಾ ಮುಂದೆ ನಿಂತರೆ ತನ್ವಿಯಾಗಂತೂ ಯಾವತ್ತೂ ನಿಲ್ಲಲ್ಲ. ಅದು ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು ಅಷ್ಟೇ. ಇವಾಗಂತೂ ಪಾತ್ರದಲ್ಲಿ ಜೀವಿಸ್ತಾ ಇದ್ದೀನಿ. ಅದು ಎಷ್ಟು ಜೀವಿಸುವಾಗ ಇರೋ ಫೀಲಿಂಗ್ ಇದೆಯಲ್ಲ, ಬೇರೆಯವ್ರ ಪಾತ್ರ ನಾವು ಮಾಡಿದಾಗ ನಿಜವಾಗ್ಲೂ ಅದು ಆ ನಟಿಯರಿಗೆ ಅಥವಾ ನಟರಿಗೆ ಮಾತ್ರ ಗೊತ್ತಿರುತ್ತೆ ಈ ಥರ ಇಷ್ಟು ಚೆನ್ನಾಗಿ ಈ ಪಾತ್ರ ನಿಭಾಯಿಸ್ಬೋದು ಅಂತ. ಸೊ ಅದ್ರಲ್ಲಿ ನಂಗೆ ತುಂಬ ಖುಷಿ ಇದೆ ಈ ಪಾತ್ರ ನಿಭಾಯಿಸ್ತಿರೋದಕ್ಕೆ. ಥ್ಯಾಂಕ್ಸ್ ಟು ಆರಾಧನಾ. ಎಷ್ಟೊಂದು ಸತಿ ಹೇಗಾಗುತ್ತೆ ಅಂದರೆ, ನಾನು ಹೋಗಿ ಬಂದಿರ್ತೀನಿ, ಈಗ ಇಮಿಡಿಯೇಟ್ ಇವತ್ತು ಹೋಗಿ ನಾಳೆ ಬಂದುಬಿಟ್ಟಿರ್ತೀನಿ. ಪಾಪ ಅಲ್ಲಿ ಮನೆ ಹತ್ರ ನನ್ನನ್ನು ಯಾರೋ ಅಲ್ಲಿ ಅಂಗಡಿ ಗಾಡಿಯಲ್ಲಿ ಎತ್ಕೊಂಡು ಓಡಾಡ್ತಿರ್ತೀನಿ ಅಪ್ಪನ ಜೊತೆ ಅಲ್ಲಿ ಇಲ್ಲಿ ನೋಡಿರೋರು. ನಾನು ಬಂದಮೇಲೆ ಪಾಪ ಮನೆ ಹತ್ರ ಹೋಗಿ ವೆಯ್ಟ್ ಮಾಡ್ತಿರ್ತಾರೆ, ಎಲ್ಲಿ ನಿಮ್ಮ ಮಗಳು ಹೊಟ್ಟೋದ್ರ ಅಂತ. ಆ ಥರ 4-5 ಸತಿ ಆಗಿದೆ. ಐ ಫೀಲ್ ವೆರಿ ಬ್ಯಾಡ್ ಫಾರ್ ದೇಮ್. ನಾನು ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ಮನೆಗೆ ಸಿಗ್ತೀನಿ ಅಂತ, ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಕೂಡ. ಆ ಥರ ಮನೆ ಹತ್ರ ಎಲ್ಲ ಬಂದು ವೆಯ್ಟ್ ಮಾಡ್ತಿರ್ತಾರೆ ಪಾಪ. ಆಮೇಲೆ ಬಸ್ ಸ್ಟಾಪ್ಗಳಲ್ಲೆಲ್ಲ ಮಾತಾಡಿಸ್ತಾರೆ, ಮಾಸ್ಕ್ ಹಾಕಿದ್ರು ಮಾತಾಡಿಸ್ತಾರೆ. ನನ್ನ ತಂದೆ ತಾಯಿ ತುಂಬ ಅವ್ರ ಖುಷಿಗೆ ಪಾರವೇ ಇಲ್ಲ. ಆ ಥರ ದಿನ ಡೈಲಿ ಸೀರಿಯಲ್ ನೋಡ್ತಾರೆ. ನನ್ನ ಹತ್ರ ನಮ್ಮ ಅಮ್ಮನೂ ಕೂತ್ಕೊಂಡು ಅಳ್ತಾ ಇರ್ತಾರೆ ಟಿ ವಿಲಿ, ನನ್ನ ಮಗಳೇನು ಅಳ್ತಾವಳೆ ಅಂತ. ಆ ಥರ ದೇ ಆರ್ ಕನೆಕ್ಟಿವ್ ಟು ಮೈ ಸೀರಿಯಲ್. ನಾನು ಇವತ್ತಿಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ, ಆ್ಯಕ್ಟ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಸ್ವಪ್ನ ಮ್ಯಾಮೇ ಕಾರಣ. ಆಲ್ ಕ್ರೆಡಿಟ್ ಗೋಸ್ ಟು ಹರ್. ಫ್ರಮ್ ಡೇ ಒನ್ ಒಂಥರ ಮಗು ಥರ ಹೇಳಿಕೊಟ್ಟು ತಿದ್ದಿ ಇಲ್ಲಿವರೆಗೂ ತಂದು ಬಿಟ್ಟಿದ್ದಾರೆ. ಆ್ಯಸ್ ಅ ಇಂಡಿಪೆಂಡೆಂಟ್ ವುಮನ್ ಅವರು ಅಷ್ಟು ಸ್ಟ್ರಾಂಗ್ ಬೋಲ್ಡ್ ಆಗಿರೋದಕ್ಕೆ ಒಂದು ಹೆಣ್ಮಗು ಪಾತ್ರನ ಅಷ್ಟು ಚೆನ್ನಾಗಿ ನಿಭಾಯಿಸೋದಕ್ಕೆ ಹೇಳ್ಕೊಡೋದಕ್ಕೆ ಅವ್ರಿಗಾಗಿರೋದು. ನಂತರ ಇನ್ಸ್ಪೈರ್ ಆಗುತ್ತೆ ಮ್ಯಾಮ್ನು ನೋಡಿದಾಗ. ಅವ್ರು ಹೇಳ್ಕೊಡ್ತಿರೋ ರೀತಿ, ಹೇಳ್ಕೊಡೋ ರೀತಿಯೂ ತುಂಬ ಇನ್ಸ್ಪೈರ್ ಆಗುತ್ತೆ. ಸೊ ಹೀಗೆ ಮೇ ಬಿ ಅವರಷ್ಟು ಸ್ಟ್ರಾಂಗ್ ಇರೋದಕ್ಕೆ ಆರಾಧನಾ ಪಾತ್ರನ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ಆವಾಗ ಡ್ಯಾನ್ಸರ್ ಆಗಿದ್ದಾಗ ಮೂವಿ ಕೊರಿಯೋಗ್ರಾಫರ್ ಆಗಬೇಕು, ಕೆಲಸ ಮಾಡಬೇಕು ಅಂತ ಇತ್ತು. ಬ್ಯಾಕ್ ಡ್ಯಾನ್ಸರಾಗಿ ಮಾಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಕನಸು ಏನಂದರೆ, ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಇದೆ. ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ಅಂತ ಇದೆ. ಹಾಗೆಯೇ ನನಗೆ ಗೋಶಾಲೆ ತೆಗಿಬೇಕು ಅಂತ. ಅದೇನೋ ನನಗೆ ತುಂಬ ಆಸೆ. ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ನಮ್ಮ ಹಸು ಸಾಕಮ್ಮ ನನಗೆ ನೀನೇ ಬಂದು ಸಾಕು ಮೇಯಿಸು ಅಂತಾರೆ. ನಾನು ನಿಜವಾಗ್ಲೂ ನಾನು ಊರಲ್ಲಿ ಇರೋ ಥರ ಇದ್ದಿದ್ರೆ ನಿಜವಾಗ್ಲೂ ಒಂದು ಹಸು ಸಾಕ್ತಿದ್ದೆ. ನಂಗೆ ತುಂಬ ಇಷ್ಟ ಅದೇನೋ ಹಸು ಕುರಿಗಳಂದರೆ ತುಂಬ ಇಷ್ಟ. ಅದೊಂದು ಡ್ರೀಮ್ ನನಗೆ, ಗೋಶಾಲೆ ತೆಗಿಬೇಕು, ಡ್ಯಾನ್ಸ್ ಕ್ಲಾಸ್ ಮಾಡಬೇಕು, ಆ ಥರ ಸಣ್ಣ ಪುಟ್ಟ ಆಸೆ ಇದೆ. ಆಮೇಲೆ ಮೂವೀಸ್ ಮಾಡಬೇಕು.